ವಿಧಾನಸಭೆ ಕಲಾಪದಲ್ಲಿ ಭೂ ಕಬಳಿಕೆ ಆರೋಪ ಸದ್ದು ಮಾಡಿದೆ. ಕೃಷ್ಣ ಬೈರೇಗೌಡ ವಿರುದ್ಧವಾಗಿ ಭೂ ಕಬಳಿಕೆ ಆರೋಪ ಇತ್ತು. ತಮ್ಮ ಮೇಲಿನ ಆರೋಪಕ್ಕೆ ಕೃಷ್ಣ ಬೈರೇಗೌಡರು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ಆರೋಪಗಳು ಬರುತ್ತೆ, ಇದನ್ನ ನಾವು ಮೆಟ್ಟಿ ನಿಲ್ಬೇಕು ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಇದೂನು ಕೂಡ ಎಲ್ಲ ಪರ್ಚೇಸ್ ಲ್ಯಾಂಡ್, ಎವ್ರಿ ಇಂಚ್ ಇಸ್ ಪರ್ಚೇಸ್ ಲ್ಯಾಂಡ್. ಯಾವುದು ಅಲ್ಲಿ ಇದು ಸರ್ಕಾರ ಅಂತ ಏನಿಲ್ಲ, ಪರ್ಚೇಸ್ಡ್ ಲ್ಯಾಂಡ್. ಇದು 256 ಎಕರೆಯಲ್ಲಿ ನಾವು ಪರ್ಚೇಸ್ ಮಾಡಿರುವಂತಹದ್ರಲ್ಲಿ ಒಂದು 20 ಎಕರೆಗೆ ಕಲ್ಲುಗುಟ್ಟ ಅಂತ ಬರೆದಿದ್ದಾರೆ ಕೆಲವು ಸಂದರ್ಭದಲ್ಲಿ, ಒಂದು ಸಂದರ್ಭದಲ್ಲಿ ಗೋಮಾಳ ಅಂತ ಬರೆದಿದ್ದಾರೆ, ಒಂದು ಸಂದರ್ಭದಲ್ಲಿ ಅದನ್ನ ಕೆರೆ ಅಂತ ಬರೆದಿದ್ದಾರೆ. ಆದರೆ ಅದು ಕೆರೆಯ ಭಾಗನೇ ಅಲ್ಲ. ಯಾಕೆ ಅಂದ್ರೆ ಕೆರೆ ಪಕ್ಕದಲ್ಲೇ ಇದೆ. ಕೆರೆ ಇವತ್ತಿಗೂ ಇದೆ. ಈ ಕೆರೆ ಚಿಕ್ಕದು ಕೆರೆ, ಇವತ್ತಿಗೂ ಕೆರೆ ಇದೆ. ಅದ್ರ ಪಕ್ಕದಲ್ಲಿರುವಂತ ಜಮೀನು, ಆದ್ರೆ ಇದು ಕೆರೆಗಿಂತ 15 ಅಡಿ ಮೇಲೆ ಇದೆ. ತಾವು ಬಂದು ಇನ್ಸ್ಪೆಕ್ಷನ್ ಮಾಡಬಹುದು. ಅದು ಕಲ್ಲುಗುಟ್ಟ, ಅದು ಕಲ್ಲುಗುಟ್ಟ. ಅದನ್ನ ಎಲ್ಲೋ ಒಂದು ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಬರೆದ್ರೋ ಗೊತ್ತಿಲ್ಲ, ಕೆರೆ ಅಂತ ಬರೆದಿದ್ದಾರೆ. ಬಟ್ ಕನ್ಸಿಸ್ಟೆಂಟ್ಲಿ ಕಲ್ಲುಗುಟ್ಟ ಅನ್ನುವಂತಹದ್ದು ಕೆರೆ ಅಂತ ಇದೆ. ನೀವು ಈಗ ಪ್ರದೇಶ ಅದು ಕಲ್ಲುಗುಡ್ಡ ಆಗಿದ್ದು, ಕಲ್ಲುಗುಡ್ಡ ಇಲ್ಲ ಇಲ್ಲ ಇಲ್ಲ, ಬಂದ್ ನೋಡಿ ನೋಡಿ. ಇದು ಸೇಲ್ ಡೀಡ್ ನ ಕಾಪಿ. ಅರ್ಥ ಏನು ಅಂದ್ರೆ, ಈ ಊರ್ನ ಸಂಪೂರ್ಣ ಎಲ್ಲಾ ಸರ್ವೆ ನಂಬರ್ 256 ಎಕರೆನೂ ಕೂಡ ಮಹಾರಾಜರು ಸೇಲ್ ಮಾಡಿರುವಂತಹದ್ದು. ಅದರಲ್ಲಿ ಏನೇನು ಅಂತ ಬರೀತಾರೆ, 133 ಎಕರೆ ಡ್ರೈಲ್ಯಾಂಡು, 18 ಎಕರೆ ವೆಟ್ಲ್ಯಾಂಡು, 21 ಎಕರೆ ಗಾರ್ಡನ್ ಲ್ಯಾಂಡು, 82 ಏಕರ್ಸ್ 20 ಗುಂಟಾಸ್ ಆಫ್ ಅನ್ಕಲ್ಟಿವೇಟೆಡ್ ಲ್ಯಾಂಡ್. ಅನ್ಕಲ್ಟಿವೇಟೆಡ್ ಲ್ಯಾಂಡ್ ಅಂತ ಹೇಳಿದ್ರೆ ಅದರಲ್ಲಿ 2 ಕೆರೆ ಸೇರ್ಕೊಳ್ತದೆ, ವಿಲೇಜು ಊರು ಅನ್ನುವಂಥದ್ದು ಸೇರ್ಕೊಳ್ತದೆ, ಕಲ್ಲುಗುಟ್ಟ ಇದೆ ಅದು ಸೇರ್ಕೊಳ್ತದೆ, ಅದನ್ನು ಅನ್ಕಲ್ಟಿವೇಟೆಡ್ ಲ್ಯಾಂಡ್. ಅವೆಲ್ಲ ಸೇರಿ ಕ್ರಯ ಆಗಿರುವಂತಹದ್ದು ಸೇಲ್ ಡೀಡ್. ಆಲ್ ದ ಲ್ಯಾಂಡ್ಸ್ ಅಮೌಂಟಿಂಗ್ ಟು 256 ಏಕರ್ಸ್ ಮಹಾರಾಜರು ಇದು ಮಾರಾಟ ಮಾಡಿರುವಂತಹದ್ದು ಅಲ್ಲಿಂದ ನಮಗೆ ಬಂದಿದೆ. ಮಾನ್ಯ ಅಧ್ಯಕ್ಷರೇ, ಮೈಸೂರು ಮಹಾರಾಜರು ಮಾರಿರುವಂತಹ ಜಮೀನು ಇದು. ಅಲ್ಲಿ ಸೇಲ್ ಡೀಡ್ ಅಲ್ಲಿ ಕ್ಲಿಯರ್ ಆಗಿದೆ, ಆಲ್ ಲ್ಯಾಂಡ್ಸ್, ಡ್ರೈ ಲ್ಯಾಂಡ್, ವೆಟ್ ಲ್ಯಾಂಡ್, ಗಾರ್ಡನ್ ಲ್ಯಾಂಡ್ ಪ್ಲಸ್ ಅನ್ಕಲ್ಟಿವೇಟೆಡ್ ಲ್ಯಾಂಡ್, ಇಷ್ಟೂ ಸೇರಿ ನಮಗೆ ಕ್ರಯ ಆಗಿರ್ತಕ್ಕಂಥದ್ದು ಅನ್ನೋದನ್ನ ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಈಗ ಒಂದ್ಸರಿ ಕೆರೆ ಆಲ್ವೇಸ್ ಅದು ಕೆರೆ ಅಂತಾನೆ, ಒಂದ್ಸರಿ ಸ್ಮಶಾನ ಅದು ಆಲ್ವೇಸ್ ಸ್ಮಶಾನ ಅಂತ. ಇಲ್ಲಿ ಬಹಳ ಗೊಂದಲ ಕಾಣಿಸ್ತಾ ಇರೋವಂಥದ್ದು. ಇವಾಗ ಕೃಷ್ಣ ಬೈರೇಗೌಡ ಅವರು ಹೇಳ್ತಾ ಇರೋವಂಥದ್ದು, ಇಲ್ಲಿ ನಮ್ಮ ಹತ್ರ ಕೊಟ್ಟಿರೋವಂಥ ದಾಖಲೆಗಳನ್ನು ನೋಡಿದ್ರೆ ಒಂದಕ್ಕೊಂದು ಟ್ಯಾಲಿನೇ ಆಗ್ತಾ ಇಲ್ಲ. ಅದಕ್ಕೆ ಮೂಲತಃ ಏನಿದು, ಮೂಲತಃ ಇದು ಕೆರೆನ ಸ್ಮಶಾನನ ಬದಲಾವಣೆ ಆಗಿದ್ರೆ ಹಾಗೆ ಬದಲಾವಣೆ. ಮತ್ತೆ ಕೃಷ್ಣ ಅವರು ಹೇಳಿದ್ದಾರೆ ನಾನು ಚರ್ಚೆಗೆ ಸಿದ್ಧ ಅಂತ. ಅದಕ್ಕೂ ತಾವು ಕೂಡ ಇದನ್ನ ಚರ್ಚೆ ಅಲ್ಲ, ತನಿಖೆಗೆ ಸಿದ್ಧ ಅಂತಾನು ಹೇಳಿದ್ದಾರೆ. ಯಾರು ಬಂದ್ಬೇಕಾದ್ರೂ ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಅದನ್ನ ಆಸ್ ಎ ರೆವಿನ್ಯೂ ಮಿನಿಸ್ಟರ್ ಇವರು ತಪ್ಪೇನೋ ಮಾಡಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ತನಿಖೆ ಮಾಡಲಿ. ಈಗ ಒಬ್ಬ ಜವಾಬ್ದಾರಿ ಇರುವಂತ ಸಚಿವರವರು, ಅದರಿಂದ ಒಂದು ಸಣ್ಣ ತನಿಖೆ ಮಾಡಿ ಕ್ಲೀನ್ ಆಗೋಗ್ತದೆ, ಕ್ಲೀನ್ ಚಿಟ್ ಬರುತ್ತೆ. ಇದು ನನ್ನ ಕಾಲಕ್ಕಂತೂ ಸಂಬಂಧನೇ ಇಲ್ಲ. 53ನೇ ಇಸ್ವಿಯಲ್ಲಿ ನಮ್ಮ ತಾತನವ್ರು ತಗೊಂಡಿದ್ದು, ನಮ್ಮ ಚಿಕ್ಕಪ್ಪನವರು ವ್ಯವಸಾಯ ಯಜಮಾನ್ತನ ಮಾಡ್ತಾ ಇದ್ದವರು, ನಮ್ಮ ತಂದೆಯವರು, ಅವರಾದ್ಮೇಲೆ ವಿಭಾಗ ಆಗಿ ನಮ್ಗೆ ಬಂದಿರುವಂತಹದ್ದು. ಈಗ ನಮ್ಮ ಪೀರಿಯಡ್ ಅಲ್ಲಂತೂ ಏನೇನೂ ಆಗಿಲ್ಲ. ಅಷ್ಟಕ್ಕೂ ಕೂಡ ಮಾನ್ಯ ಸಭಾಧ್ಯಕ್ಷರು ಕೊನೆಗೆ ನಾನು ಮನವಿ ಮಾಡುವಂತಹದ್ದು, ತಾವು ವಿರೋಧ ಪಕ್ಷದ ನಾಯಕರ ಸಲಹೆಯನ್ನ ತಗೊಳ್ಳಿ. ಯಾರ ಕಡೆಯಿಂದ ತನಿಖೆ ಮಾಡಿಸ್ಬೇಕು ಅಂತ ಅವ್ರು ಸಲಹೆ ಕೊಡ್ತಾರೆ, ಅವ್ರ ಕಡೆಯಿಂದ ತನಿಖೆಗೆ ನಾನು ತಯಾರಿದ್ದೇನೆ. ದಯವಿಟ್ಟು ನಾನು ಮನವಿನೂ ಮಾಡ್ತೇನೆ, ನೀವು ತನಿಖೆಗೆ, ಮಾನ್ಯ ಅಧ್ಯಕ್ಷರೇ, ತನಿಖೆಗೆ ಇದನ್ನ ರೆಫರ್ ಮಾಡಿ. ನಿನ್ನೆ ವಿಧಾನಸಭೆಯಲ್ಲಿ ಕೋಲಾಹಲ ಎಬ್ಬಿಸಿದ್ದ ದ್ವೇಷ ಭಾಷಣ ಪ್ರತಿಬಂಧಕ ಕಾಯ್ದೆ ಇವತ್ತು ವಿಧಾನ ಪರಿಷತ್ನಲ್ಲಿ ಹಂಗಾಮ ಸೃಷ್ಟಿಸಿದೆ. ಇಂದು ಗೃಹ ಸಚಿವ ಪರಮೇಶ್ವರ್ ಪರಿಷತ್ನಲ್ಲಿ ಬಿಲ್ ಅನ್ನು ಮಂಡಿಸಿದರು. ಇದಕ್ಕೆ ಬಿಜೆಪಿ ಜೆಡಿಎಸ್ ಸದಸ್ಯರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದರು. ಆರಂಭದಲ್ಲಿ ಮಾತನಾಡಿದ ಸಿಟಿ ರವಿ ರಘುಪತಿ ರಾಘವ ರಾಜಾರಾಮ್ ಸಾಲನ್ನ ಹೇಳಿದ್ರು. ಆಗ ಆಡಳಿತ ಪಕ್ಷದ ಸದಸ್ಯರು ನರೇಗಾ ಯೋಜನೆಯಿಂದ ಮಹಾತ್ಮ ಗಾಂಧಿ ಹೆಸರು ಕೈಬಿಟ್ಟಿದ್ದನ್ನ ಪ್ರಸ್ತಾಪಿಸಿ ತಿರುಗೇಟು ಕೊಟ್ಟರು. ಈಗ ನಮ್ಮ ಪರಂಪರೆಯಲ್ಲಿ ದೇವನೊಬ್ಬ ನಾಮ ಹಲವು ಅನ್ನೋದು ನಮ್ಮ ಪರಂಪರೆ. ಒಂದು ಮತ ಹೇಳುತ್ತೆ, ದೇವರನ್ನ ಇನ್ನೊಬ್ಬರ ಜೊತೆಗೆ ಸಮೀಕರಿಸೋದು ಅದೊಂದು ದೊಡ್ಡ ಅಪರಾಧ. ಲೋಕಸಭೆಯಲ್ಲಿ ಇವತ್ತು ರಘುಪತಿ ರಾಘವ ರಾಜಾರಾಮ್ ಮಾತಾಡ್ತಾರೆ,
ಮಹಾತ್ಮ ಗಾಂಧಿ ಇರೋದನ್ನ ಹೆಸರೇ ಅಳಿಸ್ಬಿಟ್ರು, ಹೆಸರೇ ಕಿತ್ತಾಕ್ಬಿಟ್ರು. ಇವಾಗ ರಘುಪತಿ ರಾಘವ ರಾಜಾರಾಮ್ ಅಲ್ಲ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಹೆಸರು ಕಿತ್ತಾಕ್ಬಿಟ್ಟು ರಘುಪತಿ ರಾಘವ ರಾಜಾರಾಮ್ ಹೇಳ್ತೀರಾ? ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ಗಾಂಧಿ ಬಗ್ಗೆ ಮಾತಾಡಲು ಏನೂ ಹಕ್ಕಿಲ್ಲ. ನಿನ್ನೆ ಕಿತ್ತಾಕಿದಿರ ಲೋಕಸಭೆಯಲ್ಲಿ. ಈಗ ಬಿಲ್ ತಂದವರಿಗೆ ಕಿತ್ತಾಕ್ಬಿಟ್ರಿ. ಏನ್ ಹಕ್ಕಿದೆ ನಿಮ್ಗೆ ಮಾತಾಡಕ್ಕೆ? ತಂದವರಿಗೆ ತಾಳ್ಮೆ ಕೂಡ ಇರಬೇಕು. ಈಗ ಮಹಾತ್ಮ ಗಾಂಧಿ ಹೆಸರು ಕಿತ್ತಾಕ್ಬಿಟ್ಟು ರಘುಪತಿ ರಾಘವ ರಾಜಾರಾಮ್ ಆಳೋದಕ್ಕೆ ನಿಮ್ಗೆ ಏನೂ ಹಕ್ಕಿಲ್ಲ. ಮಾನ್ಯ ಸಭಾಪತಿ, ಈ ಬಿಲ್ಲಿನ ಬಗ್ಗೆ ಮಾತಾಡಬೇಕಾದ್ರೆ ಇಷ್ಟು ದ್ವೇಷ ಕಾರುವವರು ನಾಳೆ ಈ ಬಿಲ್ ತಂದ ಮೇಲೆ ಇನ್ನೆಷ್ಟು ದ್ವೇಷ ಕಾರಬಹುದು. ಬಿಲ್ ಬಗ್ಗೆ ಮಾತಾಡಿ. ರಘುಪತಿ ರಾಘವ ರಾಜಾರಾಮ್ ನಾನು ಈ ಬಿಲ್ಲಿನ ಬಗ್ಗೆ ಕಿತ್ತಾಕಿದ್ದೀರಾ? ಬಿಲ್ಲಿನ ಮಹಾತ್ಮ ಗಾಂಧಿ ಹೆಸರು ಎರಡು ವಿಚಾರದಲ್ಲಿ ನನಗೆ ಬಹಳ ಸಂತೋಷ ಇವತ್ತು. ಒಂದು, ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಏನಿತ್ತು, ಕರ್ನಾಟಕ ರಾಜ್ಯವನ್ನ ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ಮಾಡ್ತೀವಿ ಅಂತೇಳಿ ಶೀರ್ಷಿಕೆ. ಅದರ ಅನುಗುಣವಾಗಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮತ್ತು ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧ ಪ್ರತಿಬಂಧಕ ವಿಧೇಯಕವನ್ನು ತಂದು ಸರ್ವ ಜನಾಂಗದ ಶಾಂತಿಯ ತೋಟ ನಿಜವಾಗ್ಲೂ ಮಾಡ್ತೀವಿ ಅನ್ನೋದಕ್ಕೆ ಅದೊಂದು ಸಂತೋಷ. ಮತ್ತೊಂದು ಸಂತೋಷ ಏನಂದರೆ ಭಾರತೀಯ ಜನತಾ ಪಾರ್ಟಿಯವರು, ಅದರಲ್ಲೂ ಸಹ ಸಿ ಟಿ ರವಿಯವರು ಮತ್ತು ಎಲ್ಲರೂ ಸಹ ಸಂವಿಧಾನವನ್ನು ಭಾಳಷ್ಟು ರೆಫರ್ ಮಾಡಿದ್ರು. ಸಂವಿಧಾನದ ಮೇಲೆ ನಂಬಿಕೆ ಇಲ್ಲದವರು ಮಾಡಿದಾಗ ನನಗೆ ಭಾಳ ಸಂತೋಷ. ಈ ಎರಡು ವಿಚಾರ, ಸಂವಿಧಾನದಲ್ಲಿ ಕೆಲವು ವಿಚಾರಗಳನ್ನು ಸೆಲೆಕ್ಟಿವ್ ಆಗಿ ಹೇಳ್ತಕ್ಕಂಥದ್ದು ಅಭ್ಯಾಸ ಭಾರತೀಯ ಜನತಾ ಪಾರ್ಟಿಯ ನಾಯಕರಲ್ಲಿದೆ. ಅವರ ಪ್ರಕಾರ ನಮ್ಮ ಸಂವಿಧಾನದ ಅಭಿವ್ಯಕ್ತಿ ಸ್ವಾತಂತ್ರ್ಯ ಆರ್ಟಿಕಲ್ ಬಗ್ಗೆ ಮಾತಾಡುವುದು 91(1)(a) ನಾಗರಿಕರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಒತ್ತಿ ಹೇಳಿದಾಗಾದರೆ ಈಗ ನಮ್ಮ ಸರ್ಕಾರ ತರುತ್ತಿರುವ ಕಾಯ್ದೆ ಸಂವಿಧಾನ ಆರ್ಟಿಕಲ್ 19(1)(a) ವಿರುದ್ಧವಾಗಿಲ್ಲವೇ ಎಂಬ ಪ್ರಶ್ನೆ ಭಾಳ ಎಲ್ಲರೂ ಕೇಳ್ತಾ ಇದ್ದಾರೆ.